ನಮಸ್ಕಾರ, ನಾನು ನಿಮ್ಮ ಸದಾಶಿವ ಆರಾಧ್ಯ. ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಎಲೆಕ್ಷನ್ ಅಂದರೆ ದುಡ್ಡು. ನಾವು ನೋಡಿ 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 ನಮ್ಗೆ ಸಾಕಾಗ್ಬಿಟ್ಟಿದೆ. ನಾನು DCB ಡೈರೆಕ್ಟರ್ ಆದರೆ ನಾನು ಒಂದು ಪೈಸೆ ಖರ್ಚು ಮಾಡಲಿಲ್ಲ. PFCMS ಪ್ರೆಸಿಡೆಂಟ್ ಅದೇ ನಾನು 2 ಸಾರಿ ಆದರೆ ನಾನು ಒಂದು ಪೈಸೆ ಖರ್ಚು ಮಾಡಲಿಲ್ಲ. PID ಬ್ಯಾಂಕ್ ಡೈರೆಕ್ಟರ್ ಆದರೆ ನಾನು ದುಡ್ಡು ಖರ್ಚು ಮಾಡಲಿಲ್ಲ. TPS ಮೆಂಬರ್ ಆಗಿದ್ದೆ ನಾನು ದುಡ್ಡು ಖರ್ಚು ಮಾಡಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದಲ್ಲಿ ದೊಡ್ಡಮರಳಿ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಈ ಬಾರಿ ಜಿದ್ದಿನ ಪೈಪೋಟಿ ನಿರೀಕ್ಷಿಸಲಾಗಿತ್ತು. ಆದರೆ ವಿವಿಧ ಮುಖಂಡರ ಸಂಧಾನ ಹಾಗೂ ಮಾತುಕತೆಗಳ ಫಲವಾಗಿ ನಾಮಪತ್ರ ಸಲ್ಲಿಸಿದ್ದ 48 ಜನರಲ್ಲಿ ಸುಮಾರು 35 ಜನ ಆಕಾಂಕ್ಷಿಗಳು ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದರಿಂದ ಆಡಳಿತ ಮಂಡಳಿಗೆ ಅವಿರೋಧ ಆಯ್ಕೆ ನಡೆಯಿತು. ಇನ್ನು ಅವಿರೋಧ ಆಯ್ಕೆಯಾದ ಸದಸ್ಯರಿಗೆ ಆಯ್ಕೆ ಪ್ರಮಾಣ ಪತ್ರಗಳನ್ನು ವಿತರಿಸಿ ಅಭಿನಂದಿಸಿದರು. ಈ ವೇಳೆ ಮುಖಂಡ ಚದಲಪುರ ನಾರಾಯಣಸ್ವಾಮಿ ಮಾತನಾಡಿ, ಎಲೆಕ್ಷನ್ ಅಂದರೆ ದುಡ್ಡು ಅನ್ನೋ ಹಾಗೆ ಆಗಿದೆ. ಈಗಿನ ಕಾಲದಲ್ಲಿ ದುಡ್ಡಿಲ್ಲದೆ ಎಲೆಕ್ಷನ್ ಮಾಡಲಾಗದ ಪರಿಸ್ಥಿತಿ ಬಂದೊದಗಿದೆ. ಇದು ಬದಲಾಗಬೇಕು. ಪಕ್ಷಾತೀತವಾಗಿ ಈ ಬಗ್ಗೆ ಎಲ್ಲ ಮುಖಂಡರು ತೀರ್ಮಾನಿಸಿ ಸಂಸ್ಥೆಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಎಂದರು. ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಎಲೆಕ್ಷನ್ ಅಂದರೆ ದುಡ್ಡು. ನಾವು ನೋಡಿ 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 ನಮ್ಗೆ ಸಾಕಾಗ್ಬಿಟ್ಟಿದೆ. ನಾನು DCB ಡೈರೆಕ್ಟರ್ ಆದರೆ ನಾನು ಒಂದು ಪೈಸೆ ಖರ್ಚು ಮಾಡಲಿಲ್ಲ. PFCMS ಪ್ರೆಸಿಡೆಂಟ್ ಅದೇ ನಾನು 2 ಸಾರಿ ಆದರೆ ನಾನು ಒಂದು ಪೈಸೆ ಖರ್ಚು ಮಾಡಲಿಲ್ಲ. PID ಬ್ಯಾಂಕ್ ಡೈರೆಕ್ಟರ್ ಆದರೆ ನಾನು ದುಡ್ಡು ಖರ್ಚು ಮಾಡಲಿಲ್ಲ. TPS ಮೆಂಬರ್ ಆಗಿದ್ದೆ ನಾನು ದುಡ್ಡು ಖರ್ಚು ಮಾಡಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ನನಗೆ ಕೊಳನಳ್ಳಿದೊಂದು ನಾನು ಬಾರಿಯೋದು ಒಂದು ಎಲೆಕ್ಷನ್ನು ಬಾರಿಯೋರಿಸು ಸುಮಾರು ಒಂದೊಂದು ಕಡೆಯಿಂದ 18 ಲಕ್ಷ ಖರ್ಚು. ಅದೇ ರೀತಿಯೇ ಮೊನ್ನೆ ಚುನಾವಣೆ ಆದಾಗ ನೀವೇನೇ ಫೋಟೋಗಳೆಲ್ಲ ತೆಗೆದು ಹಾಕಿದ್ವಿ ಎಷ್ಟೆಷ್ಟು ಖರ್ಚಾಗಿದೆ. ಹಾಗೆ ಈ ಚುನಾವಣೆ ಅಂದರೆ ನಾವು ದೂರ ಇಡಬೇಕಪ್ಪ ಅನ್ನೋ ಮಟ್ಟಿಗೆ ನಾವು ತೀರ್ಮಾನ ಮಾಡಿದ್ವಿ. ಅದು ಆಗಬಾರ್ದು, ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಕೂತು ಪಕ್ಷಾತೀತವಾಗಿ ಒಂದು ತೀರ್ಮಾನ ಮಾಡ್ಕೊಂಡು ಇವತ್ತು ಅವಿರೋಧವಾಗಿ 12 ಜನ ನಾವು ಆಯ್ಕೆ ಮಾಡಿದ್ದೀವಿ. ಇವ್ರು ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾನು ಹಾರೈಸಿ ಸೊಸೈಟಿಯಿಂದ ಚೆನ್ನಾಗಿ ಬೆಳೆಸಲಿ ಅಂತ ಹೇಳಿ ನಾನು ಮತ್ತೆ ಹೇಳಿ. ಈ ವೇಳೆ ಮಾತನಾಡಿದ ಮಾಜಿ ಅಧ್ಯಕ್ಷ ಹಾಗೂ ನೂತನ ಆಡಳಿತ ಮಂಡಳಿಯ ಸದಸ್ಯ MFC ನಾರಾಯಣಸ್ವಾಮಿ ಅವರು, ಚುನಾವಣೆಗೆ ಸಾಕಷ್ಟು ಜನ ನಾಮಪತ್ರ ಸಲ್ಲಿಸಿದರೂ ಸಹ ಸಹಕಾರದ ಭಾವನೆಯಲ್ಲಿ ನಾಮಪತ್ರಗಳನ್ನು ವಾಪಸ್ ಪಡೆದು ಸಂಘದ ಅಭಿವೃದ್ಧಿಗೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋಣ ಎಂದರು. ಇವತ್ತು ಹೊಸದಾಗಿ ನಮಗೆ ಇದೊಂದು ಖುಷಿ ಸಂಭ್ರಮ ಮಾಡೋದಂದರೆ 47 ಜನ ಹಾಕಿ ಈ 12 ಜನ ಬಿಡಿಸ್ಬೇಕಾದ್ರೆ ಬಹಳ ಶ್ರಮ ಎಲ್ಲರೂ ಪಟ್ಟಿದ್ದೀರಿ. ಇದು ಬಹಳ ನನಗೆ ಹೆಮ್ಮೆ ತರ್ತಕ್ಕಂಥದ್ದು. ಯಾಕೆಂದರೆ ಇದು ಒಂದು ಮನೆಯಲ್ಲೇ ಎಷ್ಟೋ ಕಷ್ಟ ಇರ್ತದೆ. ಎಲ್ಲ ಊರುಗಳನ್ನು ಹೊಂದಿಸಿ ಜವಾಬ್ದಾರಿ ಅವರ ತಕ್ಕ ಮಟ್ಟಿಗೆ ಎಲ್ಲರೂ ಒಂದು ವಿಭಾಗ ಮಾಡಿಕೊಂಡು ಬಂದು ಒಬ್ಬರು 12 ಜನ ನಾವು ಕೂರಿಸಿ ಇದು ಮಾಡಬೇಕಾದ್ರೆ ಬಹಳ ಶ್ರಮ ಇದೆ ಎಲ್ಲರಿಗೂ ನಮ್ಮ ಸೊಸೈಟಿ. ಆದ್ದರಿಂದ ಆ ಟೈಮಲ್ಲಿ ನಾವು ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟು ಮಾಡಿದ್ರಿಂದ ನಮಗೆ ಅವತ್ತು 1.5 ಕೋಟಿ ಒಂದು ಸಾರಿ 1 ಕೋಟಿ ಒಂದು ಸಾರಿ 2.5 ಕೋಟಿ ನಮ್ಮ ಸೊಸೈಟಿಗೆ ಖರ್ಚು ಆಗಿದೆ. ಇದು ಬಹಳ ಹೆಮ್ಮೆಯಿಂದ ಹೇಳ್ತಂತ ಒಂದು ಸಂದರ್ಭ. ಕೆಲವರು ಕೊಟ್ಟರು ಬಿಟ್ಟರು ಅದನ್ನ ಎಟ್ಟಬೇಕಾಗಿಲ್ಲ. ಆದ್ರೆ ನಾವು ಇದನ್ನ ನಡೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಅದೇ ತರ ಇನ್ನು ನಾವು ಅಣ್ಣವರು ಹೇಳೋದಂಗೆ ಇನ್ನು ಬೇಸಾಯಗಳು ರಸಗೊಬ್ಬರ ಮತ್ತು ಜೊತೆಗೆ ಔಷಧಿ ಮಾಡ್ಬೇಕಂತಿದ್ರಿ. ಕಾರಣಾಂತರ ಏನಂದ್ರೆ ಹೊಸ ಬಿಲ್ಡಿಂಗ್ ಮಾಡಿದ್ರಿಂದ ಅದು ಲೋನ್ ತೀರ್ಸ್ಬೇಕಾದ ಪರಿಸ್ಥಿತಿ ಬಂತು. ಲೋನ್ ತೀರ್ಸಾಗಿದೆ, ತೀರ್ಸೋಗಿದೆ, ಇನ್ನೊಂದು ಕಂತು ಮಾತ್ರ ಇದೆ, ಎಲ್ಲ ಕ್ಲೋಸ್ ಆಗಿದೆ. ಆದ್ರಿಂದ ಅದು ಕಂತು ಮುಗಿದ ನಂತರ ನಾವೀಗ ನಾವು ರಸಗೊಬ್ಬರದ್ದು ಇನ್ನೊಂದು ನಾವು ಏನೋ ಬೇರೆ ಬೇರೆ ವ್ಯವಸ್ಥೆ ಏನಿದೆ ಸರ್ಕಾರದಿಂದ ಏನೋ ಸವಲತ್ತು ಸಿಗ್ತದೋ ಇಲ್ಲ ಲೋನ್ ಮಾಡ್ಬೋದೋ ಏನಾದ್ರು ಮಾಡಿ ರಸಗೊಬ್ಬರಗಳು ಮತ್ತೆ ಔಷಧಿಗಳನ್ನು ಮಾರಾಟ ಮಾಡೋದಕ್ಕೆ ಅನುಕೂಲ ಮಾಡ್ಕೊಂಡು ನಾವು ಈ ಸೊಸೈಟಿನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮ್ಮೆಲ್ಲ ಕಂಪ್ನಿಯವ್ರ ಮುಖಾಂತರ ಎಲ್ಲ ಮುಖಂಡರ ಮುಖಾಂತರ ನಾನು ನನ್ನ ಮನಸ್ಫೂರ್ತಿಯಾಗಿ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ. ನಮ್ಮ ಸೊಸೈಟಿ ಇನ್ನೂ ಮುಂದುವರಿತದೆ, ಅನುಕೂಲ ಆಗ್ತದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ. ಅದೇ ರೀತಿ ನಾವು ನಡ್ಕೊಂಡು ಹೋಗ್ಬೇಕು, ಮುಖಂಡರ ಸಪೋರ್ಟ್ ಹೋಗ್ಬೇಕು, ಮತ್ತು ಸದಸ್ಯರೆಲ್ಲರೂ ಸಹ ನಾವೆಲ್ಲ ಒಗ್ಗಟ್ಟಾಗಿ ಮಾಡಬೇಕಂತ ಪಕ್ಷಾತೀತವಾಗಿ ಮಾಡ್ಕೊಂಡಿರಂತ ಈ ಒಂದು ಕಂಪ್ನಿಗೆ ನಾನು ಒಂದು ಗ್ಲಾಸ್. ಈ ವೇಳೆ ಮುಖಂಡರಾದ ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯಲವಹಳ್ಳಿ ಸತೀಶ್, ಮಾಜಿ ಅಧ್ಯಕ್ಷ BMK ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಯಲವಹಳ್ಳಿ ಅಮೃತ್ ಕುಮಾರ್, ಯಲವಹಳ್ಳಿ ಸೊನ್ನೇಗೌಡ, DMC ಚೆನ್ನಕೇಶವ, ದೊಡ್ಡಮರಳಿ ಶ್ರೀನಿವಾಸ್, ಗಣೇಶ್, ಬಿಡ್ಗಾನಹಳ್ಳಿ ರಾಮಸ್ವಾಮಿ ಹಾಗೂ ಕಾರ್ಯದರ್ಶಿ ಮಧು, ಮುರಳಿ ಇನ್ನು ಮುಂತಾದವರು ಭಾಗವಹಿಸಿದ್ದರು. ನಮಸ್ಕಾರ, ನಾನು ನಿಮ್ಮ ಸದಾಶಿವ ಆರಾಧ್ಯ.